ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಗುರುಸ್ವಾಮಿ. HIV ಏಡ್ಸ್ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ. HIV ಏಡ್ಸ್ ಅನ್ನೋದು ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳಿಬಿಟ್ಟು, ಏಡ್ಸ್ ಎನ್ನುವುದು ಪ್ರತಿರಕ್ಷಣಾ ವ್ಯವಸ್ಥೆಯು ತೀವ್ರವಾಗಿ ಹಾನಿಗೊಳಗಾದಾಗ ಸಂಭವಿಸುವ ಒಂದು ಸ್ಥಿತಿಯಾಗಿದ್ದು, ದೇಹವು ಅವಕಾಶವಾದಿಗಳಿಗೆ ಒಳಗಾಗುತ್ತದೆ. HIV ಏಡ್ಸ್ಗಳ ಲಕ್ಷಣಗಳೇನಪ್ಪ ಅಂತಂದ್ರೆ, ಆರಂಭಿಕ ಹಂತಗಳಲ್ಲಿ ಅನೇಕ ಜನರು HIV ಏಡ್ಸ್ ಯಾವುದೇ ಲಕ್ಷಣಗಳನ್ನು ಅನುಭವಿಸುವುದಿಲ್ಲ. ಆದಾಗ್ಯೂ ಕೆಲವು ಜನರು ಜ್ವರ, ತಲೆನೋವು ಮತ್ತು ಆಯಾಸದಂತಹ ಜ್ವರ ತರಹದ ರೋಗ ಲಕ್ಷಣಗಳನ್ನು ಅನುಭವಿಸುವುದು. ಇದು ವೈರಸ್ ಒಡ್ಡಿಕೊಂಡು ನಂತರ 2 ವಾರಗಳಲ್ಲಿ ಸಂಭವಿಸಬಹುದು. ವೈರಸ್ ಮುಂದುವರೆದಂತೆ ರೋಗ ಲಕ್ಷಣಗಳು ಅತಿಸಾರ ಮತ್ತು ರಾತ್ರಿ ಬೆವರುಳಿಕೆ ಒಳಗೊಂಡಿರಬಹುದು. HIVಯ ನಂತರದ ಹಂತಗಳಲ್ಲಿ ಅದು ಏಡ್ಸ್ಗೆ ಮುಂದುವರೆದಾಗ ರೋಗ ಲಕ್ಷಣಗಳು ನಿರಂತರ ಕೆಮ್ಮು, ಉಸಿರಾಟದ ತೊಂದರೆ ಮತ್ತು ಮರುಕಳಿಸುವ ಜ್ವರವನ್ನು ಒಳಗೊಂಡಿರಬಹುದು. ಇದರ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ, HIV ಅಥವಾ ಏಡ್ಸ್ಗೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ HIV ಏಡ್ಸ್ಗೆ ಚಿಕಿತ್ಸೆ ಲಭ್ಯವಿದ್ದು, ಅದು ವೈರಸ್ ಅನ್ನು ನಿರ್ವಹಿಸಲು ಮತ್ತು ಏಡ್ಸ್ಗೆ ಪ್ರಗತಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಆಂಟಿ ಕಂಟ್ರೋಲ್ ವೈರಸ್ ಥೆರಪಿ ಅಂದರೆ ART ಅಂತೀವಿ ನಾವು. ಇದು ಪ್ರಮಾಣಿಕ ಚಿಕಿತ್ಸೆಯಾಗಿದೆ. HIVಯೊಂದಿಗಿನ ಜನರು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. HIV ಚಿಕಿತ್ಸೆಯಲ್ಲಿ 2 ಮುಖ್ಯ ವಿಧಗಳಿವೆ. ಒಂದನೇದು ಬಂದ್ಬಿಟ್ಟು ಮೌಖಿಕ ಔಷಧಗಳು, ಅಂದರೆ HIV ಚಿಕಿತ್ಸೆಯನ್ನು ಪ್ರಾರಂಭಿಸುವ ಇವುಗಳನ್ನು ಸೂಚಿಸಲಾಗುತ್ತದೆ. ಎರಡನೇದು ಚುಚ್ಚುಮದ್ದಿನ ಔಷಧಗಳು. ಕೆಲವು ವ್ಯಕ್ತಿಗಳು ಪತ್ತೆ ಹಚ್ಚಲಾಗದ ವೈರಲ್ ಲೋಡ್ ಅನ್ನು ಸಾಧಿಸಿದರೆ ಅಥವಾ ಕನಿಷ್ಠ 3 ತಿಂಗಳವರೆಗೆ ವೈರಲ್ ನಿಗ್ರಹವನ್ನು ನಿಗ್ರಹಿಸಿದರೆ ಚುಚ್ಚುಮದ್ದಿನ ಔಷಧಗಳನ್ನು ಪಡೆಯಬಹುದು. ಚಿಕಿತ್ಸೆಯನ್ನು ಪ್ರಾರಂಭಿಸಿದಾಗ ಮತ್ತು ವಿಶೇಷವಾಗಿ CD4 ಅಂತೀವಿ ನಾವು, CD4 ಅಂಶಗಳ ಎಣಿಕೆಗಳು ಹಿಂದೆ ಕುಸಿದಿದ್ದರೆ CD4 ಎಣಿಕೆಯು ಸಾಮಾನ್ಯವಾಗಿ ಕ್ರಮೇಣ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. HIV ಏಡ್ಸ್ ಹೇಗೆ ಹರಡುತ್ತದೆ ಅನ್ನೋದನ್ನ ಹೇಳೋಣ. HIV ಏಡ್ಸು HIV ಸೋಂಕಿಗೆ ಒಳಗಾಗಲು ಸೋಂಕಿತ ರಕ್ತ, ವೀರ್ಯ ಅಥವಾ ಯೋನಿ ದ್ರವಗಳೊಂದಿಗೆ ಸಂಪರ್ಕಕ್ಕೆ ಬರಬೇಕು. ಇದು ವಿವಿಧ ವಿಧಾನಗಳ ಮೂಲಕ ಸಂಭವಿಸಬಹುದು. ಒಂದನೇದು ಲೈಂಗಿಕ ಸಂಪರ್ಕ, ಎರಡನೇದು ಸೂಜಿ ಹಂಚಿಕೆ, ಮೂರನೇದು ರಕ್ತ ವರ್ಗಾವಣೆ, ನಾಲ್ಕನೇದು ತಾಯಿಯಿಂದ ಮಗುವಿಗೆ ಹರಡುವಿಕೆ. ಇದನ್ನು ಹೇಗೆ ತಡೆಗಟ್ಟುವಿಕೆಪ್ಪ ಅಂತಂದ್ರೆ, ಒಂದನೇದು ಬಂದ್ಬಿಟ್ಟು ಕಾಂಡಮ್ ಬಳಸುವುದು, 2 HIV ಮತ್ತು ಇತರೆ ಲೈಂಗಿಕವಾಗಿ ಹರಡುವ ಸೋಂಕುಗಳಿಗೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಳುವುದು, ಮೂರನೇದು ಬಂದ್ಬಿಟ್ಟು ಇತರರೊಂದಿಗೆ ಸೂಜಿಗಳು ಅಥವಾ ಸಿಂಧಿಜಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವುದು, ನಾಲ್ಕನೇದು ಬಂದ್ಬಿಟ್ಟು ವರ್ಗಾವಣೆ ಅಥವಾ ಕಸಿ ಮಾಡಲು ಪರೀಕ್ಷಿಸಿದ ರಕ್ತ ಮತ್ತು ಅಂಗ ಉತ್ಪನ್ನಗಳನ್ನು ಮಾತ್ರ ಬಳಸುವುದು, ಐದನೇದು ತಾಯಿಯಿಂದ ಮಗುವಿಗೆ ಹರಡುವುದನ್ನು ತಡೆಗಟ್ಟುವುದು, ಆರನೇದು ಬಂದ್ಬಿಟ್ಟು HIV ರೋಗ ನಿರ್ಣಯ ಮಾಡಿದ ಗರ್ಭಿಣಿಯರಿಗೆ ಚಿಕಿತ್ಸೆ ನೀಡುವುದು. HIV ಪರೀಕ್ಷೆಗಳು ಯಾವುವು ಅಂತಂದ್ರೆ, ಒಂದನೇದು ನ್ಯೂಕ್ಲಿಯಿಕ್ ಆಸಿಡ್ ಪರೀಕ್ಷೆ, ಇದನ್ನ ಇಂಗ್ಲಿಷ್ ಅಲ್ಲಿ ನ್ಯಾಟ್ ಅಂತ ಹೇಳಿ ಹೇಳ್ತೀವಿ. ಎರಡನೇದು ಹೋಮ್ ಟ್ವಿಸ್ಟ್ ಕಿಟ್ಗಳು, ಇದನ್ನ ಬಳಸಬೇಕು. HIV ಅನ್ನುವುದು ಭಯಂಕರವಾದ ರೋಗಗಳೇನಲ್ಲ, ಇದು ನಮ್ಮ ಕೈಯಲ್ಲಿದೆ. ನಾವು ಯಾವುದೇ ವ್ಯಕ್ತಿಗಳಲ್ಲಿ ಬೆರಿಬಹುದು, ಯಾವುದೇ ವ್ಯಕ್ತಿ ಜೊತೆ ನಾವು ಊಟ ಮಾಡಬಹುದು, ಯಾವುದೇ ವ್ಯಕ್ತಿ ಜೊತೆ ನಾವು ಮಲ್ಕೊಳ್ಳಬಹುದು. HIV ಅನ್ನೋದು ರೋಗ ಅಷ್ಟೇ, ನಾವು ಅದರಿಂದ ಭಯಪಡುವಂಥದ್ದು ಏನಿಲ್ಲ. ಈ HIV ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂತೀನಿ. ಫ್ರೆಂಡ್ಸ್, ನನ್ನ ಹೆಸರು ಗುರುಸ್ವಾಮಿ.
ನಂದು ಇದು ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು.